ಅವ್ರ ಹೆಸರು ಸುಷ್ಮಾ ಅಂತ ಶಾಂತ್ ಹೋಗಿದ್ದಾರೆ. ಅವ ಸುಷ್ಮಾ ಅಂತ ತಕ್ಷಣ ಬಂದೇ ಬಿಟ್ರು ನೋಡಿ. ಬನ್ನಿ ಬನ್ನಿ ತಗೊಳ್ಳಿ ಕಾಫಿ. ಸುಷ್ಮಾ, ನಮ್ಮ ಟಿವಿ ಪೇಜಿಗೆ ಹಿರಿಯಾದ ಮುದ್ದಾದ ಅಕ್ಕ ಲಲಿತಕ್ಕ ಅಲಿಯಾಸ್ ಲಕ್ಕಿ. ನಮಸ್ತೆ ಮೇಡಮ್. ಲಕ್ಕಿ, ಇವರೇ ಹೊಸ ಚೈನ್ ಸುಷ್ಮಾ ಅಂತ. ನಮಸ್ತೆ. ಸುಷ್ಮಾ, ಸುಷ್ಮಾ, ಲಲಿತಕ್ಕ, ನೀವಾ? ನೀವಿಬ್ರು ಮೊದಲಿಂದ ಒಬ್ರಿಗೊಬ್ರು ಪರಿಚಯನಾ? ಹೌದು, ನೀವಿಬ್ರು ಮೊದಲೇ ಪರಿಚಯನಾ? ನಾವಿಬ್ಬರು ಅಕ್ಕಪಕ್ಕದ ಮನೆಯವರು. ಸ್ವಂತ ನನ್ನ ತಂಗಿ ಥರ ನನ್ನ ನೋಡ್ಕೊಂಡು. ಸುಶಿ, ಆದರೆ ನೀನು ಒಳ್ಳೆ ಕೆಲಸ ಸೇರಿದೆ. ಇನ್ಮೇಲೆ ನಾವಿಬ್ಬರು ಜೊತೆಲೇ ಇರೋಣ, ಆಯ್ತಾ? ಯಾಕೆ ಈಗ ನಾವು ಬೇಡವಾ? ಏ ಮಾಧವ್ ದೀಕ್ಷಿತ್, ಎಲ್ಲಾದ್ರ ಬಗ್ಗೆ ತಪ್ಪಂತ ತಿಳ್ಕೊಳ್ಳೋದು ಬಿಟ್ಟು ನಿಮ್ಮ ಸಹೋದರದ ಬಗ್ಗೆ ಗಮನ ಕೊಡು. ಹೌದಾ? ನಾನು ಇನ್ನೂ ತಲೆನೂ ಬರ್ತಿಲ್ಲ. ಇನ್ನು ನನ್ನ ಪಾಪಗೆ ಮೇಕಪ್ ಮಾಡಿಲ್ಲ. ಎಲ್ಲೋ ಇದು ನನ್ನ ಪಾಪ ಚಿನ್ನಿ. ನಿನಗೆ ಪಾಪ ಬೇರೆ ಇದೆಯಾ? ಸರಿ, ನನ್ನ ಪಾಪಗೆ ಮೇಕಪ್ ಹಾಕಿ ಬರ್ತೇನೆ. ಬಾರಿ ತೆಗೆದು ಒಂದು ಪಂಚು ಕೊಟ್ಟೆ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಅಯ್ಯೋ, ಇದೇ ಪಂಚು. ಈಗ ಯಾಕೆ ಪಂಚು ಅಂತಂದ್ರೆ ಮಗು ಹಾಲು ತರ ಇದ್ದಾಳೆ, ಒಳ್ಳೆ ಗೊಂಬೆ ಗೊಂಬೆ ಇದ್ದಂಗಿದ್ದಾಳೆ. ಅಂತವಳಿಗೆ ಮೇಕಪ್ ಹಾಕ್ತೀನಿ ಅಂತೀಯ? ಏ, ನೀನ್ ಕರಿ ಮುತ್ತಿಗೆ ಬಣ್ಣ ಹಚ್ಕೋ ಹೋಗ. ಹೋಗ್ತೀನಿ. ಮುದ್ದೆ ಬೇರೆ ತಿನ್ನಿಸ್ತಾಳೆ. ನೀವಿಬ್ರು ಎಷ್ಟೋ ದಿವಸದಿಂದ ಸಿಕ್ಕಿದ್ದೀರಾ. ಆರಾಮಾಗಿ ಕುತ್ಕೊಂಡು ಮಾತಾಡಿ. ಕಾಫಿ ಅಂತೂ ಚೆಲ್ಲೋಗಿದೆ. ನಾನು ಫ್ರೆಶ್ ಆಗಿ ಮತ್ತೊಂದ್ಸರಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಸುಷ್ಮಾ, ಏನಾದರೂ ತಿಂದಿಯಾ? ನಾನು ಮಾಡೋ ಉಪ್ಪಿಟ್ಟು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ? ನನಗೆ ಹೋಗಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡ್ಬರ್ತೀನಿ, ಆಯಿತಾ? ಏನು ಯಾಕೆ? ಲಲಿತಕ್ಕ, ನನಗೆ ನೀವು ಸಿಕ್ಕಿರೋದು ನೋಡಿ ಖುಷಿಯಾಗಿ ನನ್ನ ಹೊಟ್ಟೆ ತುಂಬ ಹೋಗಿದೆ. ಬನ್ನಿ ಕುತ್ಕೊಳ್ಳೋಣ. ನಿಮ್ಮ ಜೊತೆ ಬೇಕಷ್ಟು ಮಾತಾಡೋದಕ್ಕೆ ನನಗೆ. ಬನ್ನಿ ಕೂತ್ಕೋ. ಸುಷ್ಮಾ, ಏನು ಮಾತಾಡಬೇಕು ಅಂದಿಯಲ್ಲ, ಸುಮ್ಮನೆ ಇದೆಯಲ್ಲ? ಯಾಕೋ ಮಾತಿ ಬರ್ತಿಲ್ಲಕ್ಕ. ಸರಿ, ಸ್ವಲ್ಪ ಹೊತ್ತು ಮಲ್ಕೋ, ಆಮೇಲೆ ಮಾತಾಡೋಣ, ಆಯ್ತಾ?
ವಯಸ್ಸು ಬಂದು 25 ವರ್ಷ. ನನಗೆ ನೀವು ಇಲ್ಲಿಗೆ ಬರೋ ಕಾರಣ? ನನ್ನ ಮಲ್ತಾಯಿ ಹೇಳ್ತಿದ್ರು 2 ವರ್ಷದಿಂದ ಮನೆ ಬಿಟ್ಟು ಹೋಗು ಅಂತ. ಆದರೆ ನಾನು ಒಂದು ಕಿವಿ ಕೇಳಿಸ್ಕೊಂಡು ಇನ್ನೊಂದು ಕಿವಿ ಬಿಟ್ಬಿಡ್ತಿದ್ದೆ. ಆದರೆ ಸಂಬಳ ಜೊತೆಗೆ ಇವತ್ತು ಚೀಟಿಗೆ ದುಡ್ಡು ಕೊಟ್ಟಿಲ್ಲ ಅಂತ ನನ್ನ ಚಿಕ್ಕಮ್ಮ ದೊಡ್ಡ ಗಲಾಟೆಗೆ ಮಾಡಿಬಿಟ್ರು. ನನಗೆ ಬಂದು ಬೋನಸ್ ದುಡ್ಡಿಂದ ನಾನು ಪರ್ಸ್ನಲಾಗಿ ಯೂಸ್ ಮಾಡಿಕೊಂಡೆ. ಅದಕ್ಕೆ ದೊಡ್ಡ ಜಗಳನೇ ಮಾಡಿಬಿಟ್ರು. ಕೊನೆಗೆ ಈ ಮನೇಲಿ ನೀನಿದ್ರೆ ನಾನು ಈ ಮನೇಲಿ ಇರಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಈ ಪ್ರಪಂಚದಲ್ಲಿ ಎಲ್ಲ ಮನೆತನರು ಇಷ್ಟೊಂದು ಕ್ರೂರ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಅಲ್ಲ ಕವನ, ಅವ್ರನ್ನ ತಾಯಿ ಅಂತ ಕರೆಯಲ್ಲ, ಮಲ್ತಾಯಿ ಅಂತ ಕರೀತಾರೆ. ಈ ಮಲ್ತಾಯಿ ಕಾಟ, ಈ ಮಲ್ತಾಯಿ ಕರ್ಮ, ಈ ಮಲ್ತಾಯಿ ಮರ್ಮ, ಈ ಮಲ್ತಾಯಿ ಗೋಳು. ಅಷ್ಟೇ ಅಲ್ಲ ಸುಷ್ಮಾ, ಮಲ್ತಾಯಿ ಅಹಂಕಾರ, ಮಲ್ತಾಯಿ ಅಹಮ್ಮು, ಮಲ್ತಾಯಿ ಧಿಮಾಕು, ಮಲ್ತಾಯಿ ಅಹಂಕಾರ, ಸೊಕ್ಕು, ಅಹಮ್ಮು, ಇವೆಲ್ಲ ಮಲ್ತಾಯಿ ಲಿಸ್ಟಲ್ಲೇ ಬರುತ್ತೆ ಸುಷ್ಮಾ. ಹೌದು ಹೌದು, ಇದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಹೊಸ್ತಲ್ಲ. ಏನ್ ಗಾಬರಿ ಆಗ್ಬೇಡ, ನೀನು ಒಳ್ಳೆ ಜಾಗಕ್ಕೆ ಬಂದಿದ್ಯಾ. ನಿಮಗೆ ತಂದೆ ತಾಯಿ ಯಾರೇ ಇಲ್ವಾ? ತಾಯಿ ನನಗೆ ಜನ್ಮ ಕೊಟ್ಟು ತೀರೋದ್ರು. ನನ್ನ ತಾಯಿಗೆ ಸಂಧಿ ಹಿಡ್ದಿತ್ತಂತೆ. ನಮ್ಮ ತಂದೆ ಬೇರೆ ಮದುವೆ ಮಾಡ್ಕೊಂಡ್ರಂತೆ. ಆಗ ನಾನಿನ್ನ ತುಂಬ ಚಿಕ್ಕವಳು. ನಮ್ಮಪ್ಪ ಗಾರ ಕೆಲ್ಸಕ್ಕೆ ಹೋಗ್ತಿದ್ರು. ಏನು ಮಾಡ್ತಾಯಿ ತುಂಬ ಟಾರ್ಚರ್ ಕೊಡ್ತಿದ್ರು. ಒಂದಿನ ನನಗೆ ಕೋಪದಿಂದ ಊಟನೇ ಕೊಡಲಿಲ್ಲ. ನಾನು ಕದ್ದು ಮುಚ್ಚಿ ಊಟ ಮಾಡೋಣ ಅಂತ ಕಿಚನ್ಗೆ ಹೋದೆ. ಆದರೆ ನಮ್ಮ ಚಿಕ್ಕಮ್ಮ ಕೈ ಎಟ್ಟಬಾರ್ದು ಅಂತ ಅನ್ನ ಸಾಂಬಾರನ್ನ ಸ್ಟೋವ್ ಮೇಲೆ ಇಕ್ಕಿದ್ರು. ಆದರೆ ನನಗೆ ಹಸು ತಡೆಯೋಕ್ಕಾಗದೆ ಪಾತ್ರೆ ಇಳಿಸೋಣ ಅಂತ ಹೋದೆ. ಆದರೆ ಪಾತ್ರೆ ಬಿದ್ದು ಸಾರೆಲ್ಲ ಚೆಲ್ಲೋಯ್ತು. ಪಾತ್ರೆ ಬಿದ್ದು ಸೌಂಡ್ ಕೇಳಿ ನಮ್ಮ ಚಿಕ್ಕಮ್ಮ ಎದ್ದು ಬಂದರು. ಕೆಳಗೆ ಅನ್ನ ಸಾಂಬಾರೆಲ್ಲ ಚೆಲ್ಲಿದ್ದು ನೋಡಿ ನನ್ನ ಕೋಪದಿಂದ ಎದುರುಗಡೆ ಇರೋ ಲಟ್ಟಂಗಿ ತಗೊಬಂದು ನನ್ನ ಮೇಲೆ ಎಸೆದ್ರು. ಅದು ನನ್ನ ಕಣ್ಣಿಗೆ ತಗಲಿ ನನ್ನ ಕಣ್ಣೇ ಹೊರಟೋಯ್ತು. ಏನು ಕಣ್ಣು ಉಂಟೋಯ್ತಾ? ಹೇಳ್ಬೇಡ. ನಿನ್ನ ಹೆಸರು ನನ್ನ ಹೆಸರು ಕಾಂತ ಅಂತ. ಕಾಂತ, ನಾವೆಲ್ಲ ಇದ್ದೀವಿ, ಹೆದರ್ಬೇಡ. ಅಳ್ಬೇಡಮ್ಮ, ನಾವೆಲ್ಲ ನಿನ್ನ ಕಣ್ಣಾಗಿರ್ತೀವಿ. ನಿನಗೆ ಕಣ್ಣಿಲ್ಲ ಅಂತ ನಂಬ್ಕೋಬೇಡಕ್ಕಂತ. ಈ PVPGಯಲ್ಲಿ ಒಬ್ಬರಿಗಿಂತ ಒಬ್ರು ನಿನ್ನ ಮುದ್ದು ಮಾಡೋ ತುಂಬ ಜನ ಇದ್ದಾರೆ. ನಿಮ್ಮ ಎಲ್ಲರೂ ಮಾತು ಕೇಳ್ತಾ ಇದ್ರೆ ನಾನು ಎತ್ತು ತಾಯಿ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತಿದೆ. ಕರೆಕ್ಟಾಗಿ ಅದೇ ನೀನು ಈ ತಾಯಿ ಮಡಿಲಿಗೆ ಬಂದಿದ್ಯಾ. ತಾಯಿ ಮಡಿಲ, ಆದರೆ ಆಚೆ PV ಲೇಡೀಸ್ ಹಾಸ್ಟೆಲ್ ಅಂತ ಬರ್ತಿದೆ. ಹೌದು, PV ಲೇಡೀಸ್ ಹಾಸ್ಟೆಲ್ ಅಂತಾನೆ ಇರೋದು. ಆದರೆ ನಮ್ಮ ಸುಷ್ಮಾ ಇದ್ದಾರಲ್ಲ, ಪ್ರೀತಿಯಿಂದ ತಾಯಿಯ ಮಡ್ಲಿ ಅಂತ ಅವರ ಹೆಸರಿಟ್ಟಿದ್ದು. ಹೇಗಿದೆ ಕಾಂತ ನಮ್ಮ ತವರು ಮನೆ ಹೊಸ ಹೆಸರು? ಸೂಪರ್ ಆಗಿದೆ. ತಾಯಿ ಮಡಿಲಿಗೆ ಜೈ!